ಫ್ರೆಂಡ್ಸ್, ಇರಾನ್ ಯಾವಾಗಲೂ ಬದಲಾವಣೆಗಳಿಗೆ ಒಳಗಾಗುವ ಒಂದು ವಿಚಿತ್ರ ದೇಶವಾಗಿ ಉಳ್ಕೊಂಡಿದೆ. ಅದು ಸಾಂಸ್ಕೃತಿಕ ಬದಲಾವಣೆ ಆಗಿರಲಿ, ವ್ಯಾಪಾರದ ಬದಲಾವಣೆ ಆಗಿರಲಿ, ಅಥವಾ ಅಧಿಕಾರದ ಬದಲಾವಣೆ ಆಗಿರಲಿ, ಈ ದೇಶವು ಯಾವಾಗಲೂ ಚರ್ಚೆಯ ವಿಷಯವಾಗಿ ಇರುತ್ತೆ. ಮತ್ತು ಕಳೆದ ಕೆಲವು ದಿನಗಳಿಂದ ಅಂತೂ ಪ್ರತಿ ಕಡೆ ಇರಾನ್ನ ಸುದ್ದಿಗಳೇ ಕೇಳಿ ಬರ್ತಾ ಇವೆ. ಇದಕ್ಕೆ ಪ್ರಧಾನ ಕಾರಣ ಇರಾನ್ ಮತ್ತು ಅಮೆರಿಕ ನಡುವೆ ಹೆಚ್ಚುತ್ತಿರುವ ಉದ್ವಿಗ್ನತೆ. ಇರಾನ್ ಸುಪ್ರೀಂ ಲೀಡರ್ ಖಮೇನಿ ಮರಣ ಹೊಂದಿದ್ರೂ ಸಹ ಆ ದೇಶದ ಜನರು ಯುದ್ಧವನ್ನ ವಿರಮಿಸ್ತಾ ಇಲ್ಲ. ಇರಾನ್ ಪ್ರಪಂಚದ ಏಕೈಕ ಶಿಯಾ ಮುಸ್ಲಿಂ ದೇಶ. ಇಲ್ಲಿನ ಒಟ್ಟು ಜನಸಂಖ್ಯೆಯಲ್ಲಿ 90ರಿಂದ 93% ಮಂದಿ ಶಿಯಾ ಮುಸ್ಲಿಮರು ಇರ್ತಾರೆ. ಆದ್ರೆ 50 ವರ್ಷಗಳ ಹಿಂದೆ ಇರಾನ್ ಸಂಪೂರ್ಣವಾಗಿ ಭಿನ್ನವಾಗಿತ್ತು. ಇಲ್ಲಿ ಪಾಶ್ಚಿಮಾತ್ಯ ದೇಶಗಳ ಸಂಸ್ಕೃತಿಯ ಪ್ರಭಾವ ಹೆಚ್ಚಾಗಿತ್ತು. ಆದ್ರೆ 1979ರ ಕ್ರಾಂತಿಯು ಸಂಪೂರ್ಣ ಇರಾನ್ ಅನ್ನೇ ಬದಲಿಸಿ ಬಿಟ್ಟಿತು. ಅಮೆರಿಕದ ಬಳಿ ಅತ್ಯಂತ ಆಧುನಿಕ ಆಯುಧಗಳಿವೆ. ಅದರಲ್ಲಿ ಫೈಟರ್ ಜೆಟ್ಗಳು ಪ್ರಧಾನ ಪಾತ್ರ ವಹಿಸುತ್ತೆ. ಮತ್ತೊಂದು ಕಡೆ ಇರಾನ್ ತನ್ನ ಮಿಸೈಲ್ ತಂತ್ರಜ್ಞಾನಕ್ಕೆ ಪ್ರಪಂಚದಾದ್ಯಂತ ಪ್ರಸಿದ್ಧಿ ಪಡೆದಿದೆ. ಅಮೆರಿಕ ಕೆಲವು ದಿನಗಳ ಹಿಂದೆ ಅಷ್ಟೇ ವೆನಿಜುಲಾ ದೇಶದ ಅಧ್ಯಕ್ಷ ಮತ್ತು ಅವರ ಪತ್ನಿಯನ್ನ ಅವರ ದೇಶದೊಳಗೆ ನುಗ್ಗಿ ಬಂಧಿಸ್ತು. ಈಗ ಅದೇ ರೀತಿ ಅಮೆರಿಕ ಇರಾನ್ ನಲ್ಲೂ ದೊಡ್ಡ ಸಾಹಸ ಮಾಡಿದೆ. ಅಷ್ಟೇ ಅಲ್ಲದೆ ಆ ದೇಶದ ನಾಯಕನಾದ ಖಮೇನಿ ಮರಣಕ್ಕೂ ಕಾರಣವಾಯಿತು. ಫ್ರೆಂಡ್ಸ್, ಇರಾನ್ ಅನ್ನ ಸುಲಭವಾಗಿ ಸೋಲಿಸುವುದು ತುಂಬಾನೇ ಕಷ್ಟ ಎಂದು ಅನೇಕ ತಜ್ಞರು ಹೇಳ್ತಾರೆ. ಇದಕ್ಕೆ ಮುಖ್ಯವಾದ ಕಾರಣ ಅದರ ಭೌಗೋಳಿಕ ಸ್ಥಿತಿ. ಈ ದೇಶದಲ್ಲಿ ವಿಸ್ತಾರವಾಗಿರುವ ಎತ್ತರದ ಪರ್ವತಗಳು ನೈಸರ್ಗಿಕವಾಗಿ ರಕ್ಷಣಾ ಗೋಡೆಗಳಂತೆ ಕೆಲಸ ಮಾಡುತ್ತೆ. ಆದುದರಿಂದ ಹೊರ ದೇಶಗಳಿಗೆ ಇಲ್ಲಿ ಸೈನಿಕ ಕಾರ್ಯಾಚರಣೆಗಳನ್ನ ಕೈಗೊಳ್ಳುವುದು ಅಷ್ಟೊಂದು ಸುಲಭ ಅಲ್ಲ. ಅದೇ ಸಮಯದಲ್ಲಿ ಇರಾನ್ ಸೈನಿಕ ಶಕ್ತಿಯು ಬಲವಾಗಿದೆ. ಮುಖ್ಯವಾಗಿ ಇದರ ಕ್ಷಿಪಣಿ ವ್ಯವಸ್ಥೆಗಳು ಸಾವಿರಾರು ಕಿಲೋಮೀಟರ್ ದೂರದವರೆಗೆ ದಾಳಿ ಮಾಡುವ ಸಾಮರ್ಥ್ಯವನ್ನ ಹೊಂದಿವೆ. ಈ ಪರಿಸ್ಥಿತಿಗಳಿಂದಲೇ ಅಲಿ ಖಮೇನಿ ಮತ್ತು ಡೊನಾಲ್ಡ್ ಟ್ರಂಪ್ ಅಂತಹ ನಾಯಕರು ಒಬ್ಬರ ಮೇಲೊಬ್ಬರು ಕಠಿಣ ನಿಲುವು ತೋರ್ತಾ ಇದ್ರು. ಯಾರು ಸುಲಭವಾಗಿ ಹಿಂದೆ ಸರಿಯಲು ಸಿದ್ಧರಿಲ್ಲ. ಇನ್ನು ಇರಾನ್ ಇತಿಹಾಸ ಕೂಡ ತುಂಬಾನೇ ದೊಡ್ಡದು ಮತ್ತು ಆಸಕ್ತಿದಾಯಕವಾದದ್ದು. ಈ ದೇಶದ ಇತಿಹಾಸದಲ್ಲಿ ಪ್ರತಿ ಕಾಲದಲ್ಲೂ ಒಂದು ವಿಶೇಷ ಕತೆ ಅಡಗಿದೆ. ಸೊ ಈ ವಿಡಿಯೋದಲ್ಲಿ ನಾವು ಇರಾನ್ ಅನ್ನ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ತೀವಿ. ಅಲ್ಲಿನ ಜನರ ಜೀವನ ಶೈಲಿ ಹೇಗಿರುತ್ತೆ ಅಂತ ನೋಡೋಣ. ಅಲ್ಲಿನ ಪ್ರಧಾನ ನಗರಗಳು, ಸಂಸ್ಕೃತಿ, ಆಹಾರ ಪದ್ಧತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದೇ ರೀತಿ ಸುಮಾರು 50 ವರ್ಷಗಳ ಹಿಂದೆ ಇದ್ದ ಇರಾನ್ ಮತ್ತು ಇಂದಿನ ಇರಾನ್ನ ನಡುವೆ ಇರುವ ದೊಡ್ಡ ಬದಲಾವಣೆಗಳು ಏನು ಎಂಬುದನ್ನ ಕೂಡ ಈಗ ತಿಳಿದುಕೊಳ್ಳೋಣ. ಹಾಗೆ ಪಾಶ್ಚಿಮಾತ್ಯ ಪ್ರಭಾವದಿಂದ ಇರಾನ್ ಅನ್ನ ದೂರ ಮಾಡಿ ಸಂಪೂರ್ಣವಾಗಿ ಒಂದು ಇಸ್ಲಾಮಿಕ್ ದೇಶವಾಗಿ ಬದಲಿಸಿದ 1979ರ ಇರಾನಿನ ಕ್ರಾಂತಿಯ ಬಗ್ಗೆಯೂ ಈಗ ಮಾತಾಡೋಣ. ಇತಿಹಾಸ ಮತ್ತೆ ತನ್ನನ್ನ ತಾನು ಪುನರಾವರ್ತನೆ ಮಾಡಿಕೊಳ್ಳುತ್ತದೆ ಎಂಬ ಪ್ರಶ್ನೆಗೆ ಉತ್ತರ ಹುಡುಕೋಣ. ಆದ್ರೆ ಮೊದಲಿಗೆ ಈ ವಿಡಿಯೋ ನಿಮ್ಗೆ ಉಪಯುಕ್ತ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆಯೇ ಇಂತಹ ಇನ್ನಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದು ಮರಿಬೇಡಿ. ಇದೇ ಇರಾನ್. ನಾವು ಈ ಸುಂದರ ದೇಶದ ವಿಸ್ತೀರ್ಣದ ಬಗ್ಗೆ ಮಾತನಾಡಿದ್ರೆ ಇದು ತುಂಬಾ ದೊಡ್ಡ ದೇಶ. ಇದು 16 ಲಕ್ಷ ಚದರ ಕಿಲೋಮೀಟರ್ಗಳಲ್ಲಿ ಹರಡಿಕೊಂಡಿದೆ ಮತ್ತು ವಿಸ್ತೀರ್ಣದ ಪ್ರಕಾರ ಇದು ಪ್ರಪಂಚದ 17ನೇ ಅತಿ ದೊಡ್ಡ ದೇಶ. ಇರಾನ್ನ ಜನಸಂಖ್ಯೆಯು ಅದರ ವಿಸ್ತೀರ್ಣಕ್ಕೆ ಹೋಲಿಸಿದ್ರೆ ಕಡಿಮೆ ಎಂದೇ ಹೇಳಬಹುದು. ಇಲ್ಲಿ 9,15,00,000 ಜನರು ವಾಸಿಸ್ತಾ ಇದ್ದಾರೆ. ಇದರಲ್ಲಿ ಪುರುಷರಿಗಿಂತ ಮಹಿಳೆಯರೇ ಹೆಚ್ಚು. ಇಲ್ಲಿ ಸರಾಸರಿ 1000 ಮಹಿಳೆಯರಿಗೆ 980 ಪುರುಷರಿದ್ದಾರೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ಇರಾನ್ ನಲ್ಲಿ ಲಿಂಗ ಅನುಪಾತವು ಕಡಿಮೆಯಾಗುತ್ತಾ ಬರ್ತಾ ಇದೆ. ಅಂದರೆ ಇಲ್ಲಿನ ಜನರು ಕಡಿಮೆ ಮಕ್ಕಳಿಗೆ ಜನ್ಮ ನೀಡ್ತಿದ್ದಾರೆ. ಇದರಿಂದ ಅವರು ಬೇಗನೆ ಜನಸಂಖ್ಯೆ ಬಿಕ್ಕಟ್ಟನ್ನ ಗುರುತಿಸಿ ಅದರ ಮೇಲೆ ನಿವಾರಣಾ ಕ್ರಮಗಳನ್ನ ಕೈಗೊಳ್ಳಲು ಪ್ರಾರಂಭಿಸಿದ್ದಾರೆ ಎಂದು ತಿಳಿದು ಬರುತ್ತೆ. ಇರಾನ್ ಅನ್ನ ಯುವಕರ ದೇಶ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದ್ರೆ ಇಲ್ಲಿನ 90% ಗಿಂತ ಹೆಚ್ಚು ಜನಸಂಖ್ಯೆ 30 ವರ್ಷದ ಒಳಗಿನವರೇ ಇದ್ದಾರೆ. ಇಲ್ಲಿನ ಜನರು ಪರ್ಷಿಯನ್ ಭಾಷೆಯನ್ನ ಮಾತನಾಡ್ತಾರೆ. ಇದೇ ಇರಾನ್ನ ಅಧಿಕೃತ ಭಾಷೆ. ಒಟ್ಟು ಇರಾನ್ 39 ಬೇರೆ ಬೇರೆ ರಾಜ್ಯಗಳ ಸಂಯೋಜನೆಯಿಂದ ರೂಪುಗೊಂಡಿದೆ. ಇದರಲ್ಲಿ ಪ್ರತಿ ರಾಜ್ಯದ ಸಂಸ್ಕೃತಿ ಮತ್ತು ಆಹಾರದಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆ ಇರುತ್ತೆ. ರಾಜಧಾನಿ ತೆಹರಾನ್ ಹೊರತುಪಡಿಸಿ ಇಸ್ಫಹಾನ್, ಫಾರ್ಸ್ ಮತ್ತು ಖುರಾಸಾನ್ ಕೂಡ ಇಲ್ಲಿನ ಪ್ರಧಾನ ನಗರಗಳಾಗಿ ತುಂಬಾನೇ ಹೆಸರುವಾಸಿಯಾಗಿವೆ. ಇರಾನ್ ನಲ್ಲಿ ಅನೇಕ ಹಬ್ಬಗಳಿವೆ. ಆದ್ರೆ ಹೊಸ ವರ್ಷವನ್ನ ಆಚರಿಸುವ ಸಂಪ್ರದಾಯ ಮಾತ್ರ ಇರಾನ್ ನಿಂದಲೇ ಶುರುವಾಯಿತು. ಇಲ್ಲಿ 3000 ವರ್ಷಗಳ ಹಿಂದಿನಿಂದಲೇ ಹೊಸ ವರ್ಷದ ಆಚರಣೆಗಳನ್ನ ಮಾಡಲಾಗುತ್ತೆ. ಇದನ್ನ ಇಲ್ಲಿನ ಜನರು ನವರೋಜ್ ಎಂದು ಕರೀತಾರೆ. ಇದನ್ನ ಮಾರ್ಚ್ 21ರಂದು ಜನರು ಬಹಳ ಅದ್ದೂರಿಯಾಗಿ ಆಚರಿಸ್ತಾರೆ. ಈ ದಿನದಂದು ಇರಾನ್ನ ಅನೇಕ ನಗರಗಳು ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಲ್ಪಟ್ಟಿರುತ್ತೆ. ಎಲ್ಲಕ್ಕಿಂತ ಮೊದಲು ಆ ದಿನದಂದು ಜನರು ತಮ್ಮ ಮನೆಗಳಲ್ಲಿ ಒಂದು ಭೋಜನದ ಮೇಜನ್ನು ಸಿದ್ಧಪಡಿಸ್ತಾರೆ. ಅದರಲ್ಲಿ 7 ರೀತಿಯ ಖಾದ್ಯಗಳಿರುತ್ತೆ ಮತ್ತು ಈ 7 ಖಾದ್ಯಗಳನ್ನ ಸಾ ಎಂಬ ಅಕ್ಷರದಿಂದ ಶುರುವಾಗುವ ವಸ್ತುಗಳಿಂದಲೇ ತಯಾರಿಸ್ತಾರೆ. ಫ್ರೆಂಡ್ಸ್, ಇರಾನ್ನ ಇತಿಹಾಸವು ತುಂಬಾನೇ ಪುರಾತನವಾದದ್ದು ಮತ್ತು ಆಸಕ್ತಿದಾಯಕವಾದದ್ದು. ಬನ್ನಿ ಇದರ ಇತಿಹಾಸದ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಮೊದಲಿನಿಂದ ಇಲ್ಲಿಯವರೆಗೆ ಇಲ್ಲಿ ಏನೇನು ನಡೆದಿದೆ. ಫ್ರೆಂಡ್ಸ್, ಇರಾನ್ ಅನ್ನ ಸುಮಾರು 2000 ವರ್ಷಗಳ ಕಾಲ ಪರ್ಷಿಯಾ ಹೆಸರಿನಿಂದ ಪ್ರಪಂಚವೆಲ್ಲ ಗುರುತಿಸ್ತಾ ಇತ್ತು. ಇತಿಹಾಸದ ಪುಟಗಳಲ್ಲಿ ಅಲ್ಲಿನ ಜನರು ಜಾರ್ದ್ ಎಂಬ ತುಂಬಾ ಪುರಾತನವಾದ ಧರ್ಮವನ್ನ ಅನುಸರಿಸ್ತಾ ಇದ್ರು. ಇದರಲ್ಲಿ ಅಗ್ನಿಗೆ ಉನ್ನತ ಸ್ಥಾನವನ್ನ ನೀಡಲಾಗುತ್ತೆ. ಆದ್ರೆ ನಂತರ ಇಲ್ಲಿನ ಇಸ್ಲಾಮಿಕ್ ಕ್ರಾಂತಿಯು
ಇದನ್ನ ಒಂದು ಮುಸ್ಲಿಂ ದೇಶವಾಗಿ ಬದಲಿಸಿತು. 1935ರಲ್ಲಿ ಪರ್ಷಿಯಾ ಹೆಸರನ್ನ ಅಧಿಕೃತವಾಗಿ ಇರಾನ್ ಎಂದು ಬದಲಾಯಿಸಲಾಯಿತು. ಸ್ನೇಹಿತರೆ, ಇರಾನ್ ನಲ್ಲಿ ಅನೇಕ ರಾಜಾದಿ ರಾಜರಿದ್ರು, ಆದ್ರೆ ಎಲ್ಲರಿಗಿಂತ ಶಕ್ತಿಶಾಲಿ ರಾಜ ಸೈರಸ್ ದಿ ಗ್ರೇಟ್. ಅವರು ಮೀಡಿಯನ್ ಸಾಮ್ರಾಜ್ಯವನ್ನ ಸಂಪೂರ್ಣವಾಗಿ ಗೆದ್ದು ಒಂದು ಭಾರಿ ಸಾಮ್ರಾಜ್ಯವನ್ನ ನಿರ್ಮಿಸಿದ್ರು. ಅದರಲ್ಲಿ ಅನೇಕ ಯುರೋಪಿಯನ್ ದೇಶಗಳು ಕೂಡ ಇದ್ವು. ಸೈರಸ್ ಬ್ಯಾಬಿಲೋನಿಯಂ ಗೆದ್ದಾಗ ಅವರು ಅಲ್ಲಿನ ಯಹೂದಿ ಗುಲಾಮರನ್ನ ಜೆರುಸಲೆಂಗೆ ಹೋಗಲು ಅನುಮತಿ ನೀಡಿದ್ರು. ಇದರ ನಂತರವೇ ಯಹೂದಿಗಳು ತಮ್ಮ ಎರಡನೇ ದೇವಾಲಯವನ್ನ ನಿರ್ಮಿಸಿಕೊಂಡರು ಮತ್ತು ಇದೇ ಕಾರಣದಿಂದ ಇಂದು ಕೂಡ ಇಸ್ರೇಲ್ ಮತ್ತು ಉಳಿದ ಯಹೂದಿ ಜನರು ಸೈರಸ್ ದಿ ಗ್ರೇಟ್ ನನ್ನ ಶ್ರೇಷ್ಠವಾಗಿ ಭಾವಿಸ್ತಾರೆ. ಆದ್ರೆ ಸ್ವಲ್ಪ ಕಾಲದ ನಂತರ ಸೈರಸ್ ಕಾಲ ಮುಗಿತು ಮತ್ತು ಒಬ್ಬ ಹೊಸ ರಾಜ ಜವಾಬ್ದಾರಿಯನ್ನ ವಹಿಸಿಕೊಂಡರು. ಅವರ ಹೆಸರು ಡೇರಿಯಸ್. ಡೇರಿಯಸ್ ಆ ಸಮಯದಲ್ಲಿ ಪರ್ಷಿಯಾವನ್ನ ಎಷ್ಟರ ಮಟ್ಟಿಗೆ ವಿಸ್ತರಿಸ್ತಾ ಎಂದರೆ ಪ್ರಪಂಚದ ಸುಮಾರು 44% ಭೂಭಾಗದ ಮೇಲೆ ಕೇವಲ ಪರ್ಷಿಯಾದ ಆಡಳಿತವೇ ಇತ್ತು. ಈಗ ಇರಾನ್ ಎಂದು ಕರೆಯಲ್ಪಡುವ ಪ್ರದೇಶವು ಒಂದು ಕಾಲದಲ್ಲಿ ಪರ್ಷಿಯಾ ಎಂದೇ ಪ್ರಸಿದ್ಧಿ ಪಡೆದಿತ್ತು. 7ನೇ ಶತಮಾನಕ್ಕಿಂತ ಮೊದಲು ಅಲ್ಲಿ ಅನೇಕ ಶ್ರೇಷ್ಠ ರಾಜರು ಆಳಿದ್ರು. ವಿವಿಧ ಸಾಮ್ರಾಜ್ಯಗಳು ಉದಯಿಸಿ ಎಷ್ಟೋ ಧರ್ಮಗಳು ಮತ್ತು ಸಂಸ್ಕೃತಿಗಳು ಅಭಿವೃದ್ಧಿ ಹೊಂದಿದವು. ಅವುಗಳಲ್ಲಿ ಪ್ರಮುಖವಾದದ್ದು ಜರತುಷ್ಟ್ರ ಧರ್ಮ. ಈ ಧರ್ಮವನ್ನು ಅನುಸರಿಸುವವರನ್ನ ಪಾರ್ಸಿಗಳು ಎಂದು ಕರೆಯಲಾಗ್ತಾ ಇತ್ತು. ಆದ್ರೆ 7ನೇ ಶತಮಾನದಲ್ಲಿ ಪರಿಸ್ಥಿತಿಗಳು ಬದಲಾದವು. ಅರೇಬಿಯಾ ಸಮುದ್ರದಿಂದ ಇಸ್ಲಾಂ ಧರ್ಮವು ವೇಗವಾಗಿ ಪ್ರಪಂಚದ ಅನೇಕ ಭಾಗಗಳಿಗೆ ಹರಡಲು ಪ್ರಾರಂಭಿಸಿತು. ಈ ಸಮಯದಲ್ಲಿ ಇಸ್ಲಾಮಿಕ್ ರಾಜ್ಯವು ಇರಾನ್ ಮೇಲೂ ದೃಷ್ಟಿ ನೆಟ್ಟಿತು. 637 ಎಡಿಯಲ್ಲಿ ಉಮರ್ ಇಬ್ನ್ ಅಲ್ ಖತ್ತಾಬ್ ಕಾಲದಲ್ಲಿ ಪರ್ಷಿಯಾದ ಸಸಾನಿ ಸಾಮ್ರಾಜ್ಯ ಮತ್ತು ಇಸ್ಲಾಮಿಕ್ ಸೈನ್ಯಗಳ ನಡುವೆ ಒಂದು ಪ್ರಮುಖ ಯುದ್ಧ ನಡೆಯಿತು. ಇದು ಕಾದಿಸಿಯಾ ಯುದ್ಧ ಎಂದು ಇತಿಹಾಸದಲ್ಲಿ ಪ್ರಸಿದ್ಧಿ ಆಯಿತು. ಈ ಯುದ್ಧವು ಪರ್ಷಿಯಾದ ಸಾಸಾನಿ ಸಾಮ್ರಾಜ್ಯ ಮತ್ತು ಇಸ್ಲಾಮಿಕ್ ಸೈನ್ಯದ ನಡುವೆ ನಡೆಯಿತು. ಅಂತಿಮವಾಗಿ ಈ ಯುದ್ಧದಲ್ಲಿ ಇಸ್ಲಾಮಿಕ್ ಸೈನ್ಯಗಳು ವಿಜಯ ಸಾಧಿಸಿದವು. ಈ ವಿಜಯದೊಂದಿಗೆ ಪರ್ಷಿಯಾದಲ್ಲಿ ಇಸ್ಲಾಮಿಕ್ ನ ಪ್ರಭಾವ ಪ್ರಾರಂಭವಾಯಿತು. ಮುಂದಿನ ಕೆಲವು ಶತಮಾನಗಳ ಕಾಲ ಅಲ್ಲಿ ಇಸ್ಲಾಮಿಕ್ ಆಡಳಿತ ಮುಂದುವರಿತು ಮತ್ತು ಸಮಾಜದಲ್ಲಿ ಹೊಸ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಬದಲಾವಣೆಗಳು ಉಂಟಾದವು. ಆದರೆ ಕ್ರಮೇಣ ಕಾಲ ಕಳೆಯುತ್ತಾ 11ನೇ ಶತಮಾನಕ್ಕೆ ಬರುವ ಹೊತ್ತಿಗೆ ಇನ್ನೊಂದು ಶಕ್ತಿಶಾಲಿ ಶಕ್ತಿ ಉದಯಿಸಿತು. ಅದೇ ತುರ್ಕರ ಸಾಮ್ರಾಜ್ಯ. ಈ ಸಮಯದಲ್ಲಿ ತುರ್ಕಿ ವಂಶಕ್ಕೆ ಸೇರಿದ ಸೆಲ್ಜಕ್ ಸಾಮ್ರಾಜ್ಯವು ವೇಗವಾಗಿ ಶಕ್ತಿಯನ್ನು ಪಡೆದು ಪರ್ಷಿಯಾ ಪ್ರದೇಶದ ಮೇಲೆ ಪ್ರಭಾವ ಹೆಚ್ಚಿಸಿಕೊಂಡಿತು. ಅಂತಿಮವಾಗಿ ಅವರು ಪರ್ಷಿಯಾ ಮೇಲೆ ದಾಳಿ ಮಾಡಿ ಅಲ್ಲಿ ತಮ್ಮ ಆಡಳಿತವನ್ನು ಸ್ಥಾಪಿಸಿದ್ರು. ಈ ಕಾಲದಲ್ಲಿ ಪರ್ಷಿಯಾದಲ್ಲಿ ಸಂಸ್ಕೃತಿ ಮತ್ತು ಭಾಷೆ ಮತ್ತೆ ಬಲವಾಗಿ ಬೆಳೆದವು. ಮುಖ್ಯವಾಗಿ ಪಾರ್ಸಿ ಭಾಷೆಗೆ ಮತ್ತೆ ಪ್ರಾಮುಖ್ಯತೆ ಬಂತು. ಜನರು ಮತ್ತೆ ತಮ್ಮ ಸಾಂಪ್ರದಾಯಿಕ ಭಾಷೆಯಲ್ಲಿ ಮಾತನಾಡಲು ಮತ್ತು ಸಾಹಿತ್ಯ ರಚನೆ ಮಾಡಲು ಪ್ರಾರಂಭಿಸಿದ್ರು. ಅದೇ ಕಾಲದಲ್ಲಿ ಶ್ರೇಷ್ಠ ಕವಿ ಫಿರ್ದೋಸಿ ಒಂದು ಮಹಾಕಾವ್ಯವನ್ನ ರಚಿಸಿದ್ರು. ಅದನ್ನ ಶಾನಾಮ ಎಂದು ಕರೀತಾರೆ. ಈ ಗ್ರಂಥವು ಪರ್ಷಿಯಾ ಇತಿಹಾಸ, ವೀರರ ಕಥೆಗಳು ಮತ್ತು ಸಂಸ್ಕೃತಿಯನ್ನ ವಿವರಿಸುತ್ತೆ. ಇದು ಪರ್ಷಿಯಾದಲ್ಲಷ್ಟೇ ಅಲ್ಲದೆ ಪ್ರಪಂಚ ಸಾಹಿತ್ಯದಲ್ಲಿ ಕೂಡ ಒಂದು ಶ್ರೇಷ್ಠ ರಚನೆಯಾಗಿ ಗುರುತಿಸಲ್ಪಟ್ಟಿದೆ. ಸೆಲ್ಜಕ್ ಸಾಮ್ರಾಜ್ಯವು ಸುಮಾರು 12ನೇ ಶತಮಾನದವರೆಗೆ ಪರ್ಷಿಯಾ ಮೇಲೆ ಸ್ಥಿರವಾಗಿ ಆಡಳಿತ ನಡೆಸಿತು. ಆದ್ರೆ ಆ ಸಮಯದಲ್ಲಿ ದೂರದಲ್ಲಿರುವ ಮಂಗೋಲಿಯಾ ಪ್ರದೇಶದಿಂದ ಒಂದು ಹೊಸ ಬಿರುಗಾಳಿ ಬರಲಿತ್ತು. ಅದು ಚೆಂಗಿಸ್ ಖಾನ್ನ ನೇತೃತ್ವದಲ್ಲಿ ಬಂದ ಮಂಗೋಲರ ಶಕ್ತಿ. ಶೀಘ್ರದಲ್ಲೇ ಈ ಶಕ್ತಿಯು ಪರ್ಷಿಯಾ ಇತಿಹಾಸವನ್ನ ಇನ್ನೊಮ್ಮೆ ಸಂಪೂರ್ಣವಾಗಿ ಬದಲಿಸಿತು. ಇನ್ನು 12ನೇ ಶತಮಾನದಲ್ಲಿ ಮಂಗೋಲಿಯಾದಿಂದ ಚೆಂಗಿಸ್ ಖಾನ್ನ ಪ್ರಸ್ಥಾನ ಶುರುವಾಯಿತು. ಅವರು ಹೋದ ಕಡೆಯಲ್ಲೆಲ್ಲ ಹೆಣಗಳ ರಾಶಿಯ ಉಳಿತಾಯಿತು. ಪರ್ಷಿಯಾಗೆ ಸಂಬಂಧಿಸಿದಂತೆ ಒಂದು ಪ್ರಸಿದ್ಧ ಘಟನೆ ಕೂಡ ಇದೆ. ಅದೇನೆಂದ್ರೆ ಸೆಲ್ಜಕ್ ರಾಜ ಅಲ್ಜೆಕ್ 400 ಮಂದಿ ಮಂಗೋಲ್ ವ್ಯಾಪಾರಿಗಳನ್ನ ಗೂಢಚಾರರು ಎಂಬ ನೆಪದಲ್ಲಿ ಬಂದಿಗಳನ್ನಾಗಿ ಮಾಡಿಕೊಂಡು ಕೊಂದರು. ಇದರಿಂದ ಕೆರಳಿದ ಚೆಂಗಿಸ್ ಖಾನ್ 3 ರಾಯಭಾರಿಗಳನ್ನ ಕಳಿಸಿದಾಗ ಅಲ್ಜೆಕ್ ಅವರಲ್ಲಿ ಒಬ್ಬನ ತಲೆ ಕಡಿದು ಉಳಿದ ಇಬ್ಬರನ್ನ ಅವಮಾನಿಸಿ ಕಳಿಸಿದರು. ಆದ್ರೆ ಇದರಿಂದ ಉಗ್ರ ರೂಪ ತಾಳಿದ ಚೆಂಗಿಸ್ ಖಾನ್ ತಮ್ಮ ಕಮಾಂಡರ್ ಹುಲಾಕ್ ಖಾನ್ ಅನ್ನ ಭಾರಿ ಸೈನ್ಯದೊಂದಿಗೆ ಪರ್ಷಿಯಾ ಮೇಲೆ ಕಳಿಸಿದ್ರು. ಅಂದು ಸೆಲ್ಜಕ್ ಸಾಮ್ರಾಜ್ಯವು ನಾಮರೂಪವಿಲ್ಲದಂತೆ ಹೋಗಿಬಿಟ್ಟಿತು. ಅಲ್ಜೆಕ್ ಕಣ್ಣುಗಳಲ್ಲಿ ಮತ್ತು ಕಿವಿಗಳಲ್ಲಿ ಕರಗಿಸಿದ ಬೆಳ್ಳಿಯನ್ನು ಸುರಿದು ಅವನನ್ನ ಕೊಂದರು ಎಂದು ಹೇಳಲಾಗುತ್ತೆ. ಅಂದಿನಿಂದ ಪರ್ಷಿಯಾ ಮಂಗೋಲರ ವಶವಾಯಿತು. ಇದನ್ನ ಇಲ್ಖಾನಿ ಸಾಮ್ರಾಜ್ಯ ಎಂದು ಕರೆಯಲಾಗ್ತಾ ಇತ್ತು. 1500ನೇ ವರ್ಷದವರೆಗೆ ಇಲ್ಲಿ ಸುನ್ನಿ ಮುಸ್ಲಿಮರ ಆಡಳಿತ ನಡೆಯಿತು. ಶಿಯಾ ಮುಸ್ಲಿಂ ಸಾಮ್ರಾಜ್ಯ ಮತ್ತು ಆಧುನಿಕ ಇರಾನ್. 1501ರಲ್ಲಿ ಸಫವಿದ್ ಸಾಮ್ರಾಜ್ಯ ಶುರುವಾಯಿತು. ರಾಜ ಇಸ್ಲಾಮಿಯಲ್ ಸುನ್ನಿ ಪದ್ಧತಿಯನ್ನ ಬಿಟ್ಟು ಶಿಯಾ ಪದ್ಧತಿಯನ್ನ ಸ್ವೀಕರಿಸಿದ್ರು. ಅಂದಿನಿಂದ ಇಂದಿನವರೆಗೆ ಇರಾನ್ ಶಿಯಾ ಮುಸ್ಲಿಂ ದೇಶವಾಗಿ ಮುಂದುವರಿತಾ ಇದೆ. ನಂತರ 19ನೇ ಶತಮಾನದಲ್ಲಿ ರಿಜಾ ಶಾ ಪಹಲವಿ ಆಡಳಿತ ಶುರುವಾಯಿತು. ಅವರು ಯುರೋಪಿಯನ್ ಸಂಸ್ಕೃತಿಗೆ ಆಕರ್ಷಿತರಾದರು ಮತ್ತು ಇರಾನ್ ನಲ್ಲಿ ಆಧುನೀಕರಣ ಪ್ರಾರಂಭಿಸಿದ್ರು. ಫ್ರೆಂಡ್ಸ್, ಇರಾನ್ನ ಇತಿಹಾಸದಲ್ಲಿ 1908ನೇ ವರ್ಷದಲ್ಲಿ ಇರಾನ್ ನಲ್ಲಿ ಭಾರಿ ತೈಲ ನಿಕ್ಷೇಪಗಳು ಪತ್ತೆಯಾದವು. ಇದರಿಂದ ಈ ದೇಶವು ಪ್ರಪಂಚದ ರಾಜಕೀಯದಲ್ಲಿ ಕೂಡ ಮುಖ್ಯವಾದ ಸ್ಥಾನ ಪಡೆಯಿತು. ಆದ್ರೆ ಅಂದಿನ ಆಡಳಿತಗಾರ ರೆಜಾ ಶಾ ಪಹಲವಿ ಬ್ರಿಟನ್ ಮತ್ತು ಜರ್ಮನಿಯಂತಹ ಯುರೋಪಿಯನ್ ದೇಶಗಳೊಂದಿಗೆ ನಿಕಟ ಸಂಬಂಧ ಹೊಂದಿದ್ರು. ಈ ಕಾರಣದಿಂದ ಇರಾನ್ ತೈಲವನ್ನ ತುಂಬಾ ಕಡಿಮೆ ಬೆಲೆಗೆ ವಿದೇಶಗಳಿಗೆ ಸರಬರಾಜು ಮಾಡ್ತಾ ಇದ್ರು ಎಂಬ ಟೀಕೆಗಳು ಬಂದವು. ಈ ಪರಿಸ್ಥಿತಿಯ ವಿರುದ್ಧ ಮೊಹಮ್ಮದ್ ಮೊಸಾದಿಕ್ ಮುಂದೆ ಬಂದರು. ಅವರು 1951ರಲ್ಲಿ ಇರಾನ್ ಪ್ರಧಾನಮಂತ್ರಿಯಾದ ಮೇಲೆ ತೈಲ
ತೈಲ ಉದ್ಯಮವನ್ನ ರಾಷ್ಟ್ರೀಕರಣಗೊಳಿಸುವ ನಿರ್ಧಾರವನ್ನ ತಡೆದರು. ಅಂದರೆ ತೈಲ ಸಂಪತ್ತಿನ ಮೇಲೆ ಸಂಪೂರ್ಣ ಇರಾನ್ ಸರ್ಕಾರಕ್ಕೆ ಹಕ್ಕು ಇರಬೇಕೆಂದು ಘೋಷಿಸಿದ್ರು. ಆದ್ರೆ ಈ ನಿರ್ಧಾರವು ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಬ್ರಿಟನ್ ದೇಶಗಳಿಗೆ ಇಷ್ಟವಾಗಲಿಲ್ಲ. ಇತಿಹಾಸಕಾರರ ಪ್ರಕಾರ ಈ ಎರಡೂ ದೇಶಗಳು ಸೇರಿ ಒಂದು ಸಂಚು ರೂಪಿಸಿ ಮೊಸಾದಿಕ್ ಸರ್ಕಾರವನ್ನ ಉರುಳಿಸಿ ಮತ್ತೆ ರಿಜಾ ಶಾನನ್ನ ಅಧಿಕಾರಕ್ಕೆ ತಂದರು. ನಂತರದ ಕಾಲದಲ್ಲಿ ರಾಜ ಮನೆತನವು ಆಡಂಬರದ ಜೀವನ ನಡೆಸಿತು ಎಂಬ ಟೀಕೆಗಳು ಮತ್ತಷ್ಟು ಹೆಚ್ಚಾದವು. ಉದಾಹರಣೆಗೆ 1971ರಲ್ಲಿ ಮೊಹಮ್ಮದ್ ರಿಜಾ ಶಾ ಒಂದು ಬಾರಿ ರಾಜಭೋಜನವನ್ನ ಏರ್ಪಡಿಸಿದ್ರು. ವಿದೇಶಗಳಿಂದ ಟನ್ ಗಟ್ಟಲೆ ಆಹಾರ, ಹೂವುಗಳು ಮತ್ತು ಐಷಾರಾಮಿ ವಸ್ತುಗಳನ್ನ ತರಿಸಲಾಗಿತ್ತು. ಅಂದಿನ ಕಾಲದಲ್ಲೇ ಅದಕ್ಕೆ ಸುಮಾರು $100 ಮಿಲಿಯನ್ ಖರ್ಚಾಗಿತ್ತು ಎಂದು ಹೇಳಲಾಗುತ್ತೆ. ಒಂದು ಕಡೆ ಸಾಮಾನ್ಯ ಜನರು ಆರ್ಥಿಕ ಕಷ್ಟಗಳನ್ನ ಎದುರಿಸ್ತಾ ಇದ್ರೆ, ಇನ್ನೊಂದು ಕಡೆ ಈ ರಾಜ ಹೀಗೆ ಭಾರಿ ಖರ್ಚು ಮಾಡುವುದು ಜನರಲ್ಲಿ ಅಸಮಾಧಾನ ಮತ್ತು ಆಕ್ರೋಶವನ್ನು ಹೆಚ್ಚಿಸಿತು. ಇದೇ ಮುಂದೆ ಇರಾನ್ ನಲ್ಲಿ ದೊಡ್ಡ ರಾಜಕೀಯ ಬದಲಾವಣೆಗೆ ದಾರಿ ಮಾಡಿಕೊಡ್ತು. ಅಷ್ಟೇ ಅಲ್ಲದೆ ಆ ಸಮಯದಲ್ಲಿ ಆಯತುಲ್ಲಾ ರುಹೆವುಲ್ಲಾ ಖಮೇನಿ ರಾಜನ ವಿರುದ್ಧ ಧ್ವನಿ ಎತ್ತಿದ್ರು. ರಾಜ ಅವರನ್ನ ದೇಶದಿಂದ ಹೊರ ಹಾಕಿದ್ರು. ಖಮೇನಿ ವಿದೇಶಗಳಿಂದಲೇ ತಮ್ಮ ಸಂದೇಶಗಳನ್ನ ಜನರಿಗೆ ಕಳಿಸ್ತಾ ಇದ್ರು. 1979ರಲ್ಲಿ ಇಸ್ಲಾಮಿಕ್ ಕ್ರಾಂತಿ ಬಂದು ರಿಜಾ ಶಾ ಪಹಲವಿ ದೇಶವನ್ನ ಬಿಟ್ಟು ಓಡಿ ಹೋಗ್ಬೇಕಾಯ್ತು. ಅಂದಿನಿಂದ ಇರಾನ್ ಸುಪ್ರೀಂ ಲೀಡರ್ನ ಕೈಗೆ ಸೇರ್ತು. ಇರಾನ್ ನಲ್ಲಿ ಅನೇಕ ಅದ್ಭುತವಾದ ಐತಿಹಾಸಿಕ ಮತ್ತು ನೈಸರ್ಗಿಕ ಸೌಂದರ್ಯದ ಸ್ಥಳಗಳಿವೆ. ಸೊ ಫ್ರೆಂಡ್ಸ್, ಇರಾನ್ನ ಇತಿಹಾಸ, ಸಂಸ್ಕೃತಿ ಮತ್ತು ಪ್ರಸ್ತುತ ಭೌಗೋಳಿಕ ರಾಜಕೀಯದ ಬಗ್ಗೆ ಇದೊಂದು ಸಣ್ಣ ವಿಶ್ಲೇಷಣೆ ಮಾತ್ರ. ಒಂದು ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟವಾದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.